ಎಲ್ರಿಗೂ ನಮಸ್ಕಾರ. ಮನೆಯೂಟದಲ್ಲಿ ಇವತ್ತಿನ ವಿಶೇಷ ದಿನನಿತ್ಯ ನಮ್ಮ ದೇಹಕ್ಕೆ ಅಗತ್ಯವಾಗಿರುವಂತಹ ಪ್ರೋಟೀನ್ ಮತ್ತು ನಾರಿನಂಶ ಹೊಂದಿರುವಂತಹ ರುಚಿಯಾದ ಮತ್ತು ಆರೋಗ್ಯಕರ ಒಂದು ಸಾಂಬಾರ್. ಇದು ಅನ್ನ ಮುದ್ದೆ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಮಾಡೋದಕ್ಕೆ ಬೇಕಾಗುವಂತ ಸಾಮಗ್ರಿಗಳು: 2 ಬಾಳೆಕಾಯಿ, 5ರಿಂದ 6 ಗಂಟೆ ನೆನೆಸಿದಂತಹ ಹೆಸರು ಕಾಳು, 1 ಬಟ್ಲು ಹಸಿ ಕಾಯಿ ತುರಿ, ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿ ಇಟ್ಕೊಂಡಿದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಹಾಗೆ ಹುರ್ಕೊಂಡು ರುಬ್ಕೊಳ್ಳೋದಿಕ್ಕೆ 4 ಬ್ಯಾಡಗಿ ಮೆಣಸಿನಕಾಯಿ, 2 ಗುಂಟೂರು ಮೆಣಸಿನಕಾಯಿ, 1 ಚಮಚ ತೊಗರಿ ಬೇಳೆ, 1 ಚಮಚ ಕಡಲೆ ಬೇಳೆ, 2 ಚಮಚ ಧನಿಯಾ, ಅರ್ಧ ಚಮಚ ಜೀರಿಗೆ, 10ರಿಂದ 12 ಕಾಳು ಮೆಂತ್ಯ, 1 ಸಣ್ಣ ತುಂಡು ಚಕ್ಕೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಇಂಗು, 2 ಚಮಚದಷ್ಟು ಎಣ್ಣೆ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಕುಕ್ಕರ್ನಲ್ಲಿ ನೆನೆಸಿರುವಂತಹ ಹೆಸರು ಕಾಳನ್ನ ನೀರನ್ನ ಬಸ್ದು ಹಾಕೊಳ್ಳೋಣ. ಅದಕ್ಕೆ 1 ಕಪ್ನಷ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ 2 ಸೀಟಿ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಕೂಗಿದ ನಂತರ ಸ್ವಲ್ಪ ತಣ್ಣಗಾಗ್ಲಿ. ಅಷ್ಟರಲ್ಲಿ ಮಸಾಲೆಯನ್ನ ಹುರ್ಕೊಳ್ಳೋಣ. ಈಗ ನಾವು ಇಟ್ಕೊಂಡಿದ್ದಂತಹ ಮೆಣಸಿನಕಾಯಿ, ಕರಿಬೇವು, ಕಡಲೆಬೇಳೆ, ತೊಗರಿಬೇಳೆ, ಧನಿಯಾ, ಜೀರಿಗೆ, ಮೆಂತ್ಯ ಎಲ್ಲವನ್ನು ಒಟ್ಟಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲವೂ ಚೆನ್ನಾಗಿ ಹುರಿದು ಕೆಂಪಗಾಗಿ ಪರಿಮಳ ಬರೋವರೆಗೂ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ. ಯಾವುದೇ ಸಾಮಗ್ರಿ ಕೂಡ ಸೀದ್ ಹೋಗದಂತೆ ಹುರ್ಕೊಳ್ಬೇಕು. ಸೀದ್ ಹೋದ್ರೆ ರುಚಿ ಮತ್ತು ಪರಿಮಳ ಎರಡೂ ಚೆನ್ನಾಗಿರಲ್ಲ. ಇವೆಲ್ಲವನ್ನ ಚೆನ್ನಾಗಿ ಹುರ್ಕೊಂಡ ನಂತರ ಇದಕ್ಕೆ ಸಣ್ಣ ಚೂರು ಇಂಗನ್ನ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಈಗ ಎಲ್ಲವೂ ಕೂಡ ಚೆನ್ನಾಗಿ ಹುರಿದು ಕೆಂಪಗಾಗಿ ಪರಿಮಳ ಕೂಡ ತುಂಬಾನೇ ಚೆನ್ನಾಗಿ ಬರ್ತಿದೆ. ಇಷ್ಟಾದ ನಂತರ ಇದನ್ನ ಸ್ವಲ್ಪ ಆರೋದಿಕ್ ಬಿಡೋಣ. ಅಷ್ಟರಲ್ಲಿ ಬಾಳೆಕಾಯಿನ ಬೇಯಿಸ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಆಗೋದಿಕ್ಕಿಟ್ಟು ನೀರು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಅದಕ್ಕೆ ಸಿಪ್ಪೆ ತೆಗೆದು ಈ ರೀತಿಯಲ್ಲಿ ದೊಡ್ಡದಾಗಿ ಹೆಚ್ಚಿದ ಬಾಳೆಕಾಯಿಯನ್ನ ಹಾಕೊಳ್ಳೋಣ. ಬಾಳೆಕಾಯಿ ಬೇಯಿಸುವಾಗ ಯಾವಾಗಲೂ 1 ಚಮಚ ಎಣ್ಣೆಯನ್ನ ಹಾಕಿ ಬೇಯಿಸ್ಬೇಕು. ಇದರಿಂದ ಬಾಳೆಕಾಯಿಯಲ್ಲಿರುವ ಅಂಟು ಪಾತ್ರೆಗೆ ಅಂಟ್ಕೊಳ್ಳಲ್ಲ. ಹಾಗೆ ಬಾಳೆಕಾಯಿ ಬೇಯಿಸಿದ ಪಾತ್ರೆಯನ್ನ ತೊಳೆಯೋದಕ್ಕೂ ಕೂಡ ಸುಲಭ ಆಗತ್ತೆ. ಇದು ಮೆತ್ತಿಗೆ ಬೇಯೋ ಅಷ್ಟರಲ್ಲಿ ರುಬ್ಬೋ ಕೆಲಸ ಮುಗಿಸ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ತೆಂಗಿನ ತುರಿ, ಹುರಿದ ಮಸಾಲೆ, ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಅರಿಶಿನ ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಇದನ್ನ ಇಷ್ಟು ನುಣ್ಣಗೆ ರುಬ್ಕೊಂಡಿದೀನಿ. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಬಾಳೆಕಾಯಿ ಸಹ ಚೆನ್ನಾಗಿ ಕುದೀತಾ ಇದೆ. ಇದ್ರ ಬಣ್ಣ ಕೂಡ ಬದಲಾಗಿದೆ. ಬಾಳೆಕಾಯಿ ಎಳೆಯದಾಗಿರೋದ್ರಿಂದ ಬೇಗ ಬೆಂದಿದೆ. ಬಾಳೆಕಾಯಿ ಎಳೆಯದಾಗಿದ್ರೆ ಬೇಗ ಬೇಯುತ್ತೆ. ಈಗ ಇದಕ್ಕೆ ಹುಣಸೆ ರಸವನ್ನ ಸೇರಿಸ್ಕೊಳ್ಳೋಣ. ರುಚಿಯನ್ನ ಸರಿ ಹೊಂದಿಸೋದಿಕ್ಕೆ ಸ್ವಲ್ಪ ಬೆಲ್ಲವನ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಹದವಾಗಿ ಬೆಂದಿರುವಂತಹ ಹೆಸರು ಕಾಳನ್ನು ಕೂಡ ಸೇರಿಸ್ಕೊಳ್ಳೋಣ. ಇದರ ನಂತರದಲ್ಲಿ ರುಬ್ಬಿದ ಕಾಯಿ ತುರಿ ಮಸಾಲೆಯನ್ನು ಸಹ ಸೇರಿಸ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರು ಎಷ್ಟು ಬೇಕು ಅಂತ ನೋಡಿ ಅದಕ್ಕೆ ತಕ್ಕ ಹಾಗೆ ನೀರನ್ನ ಸೇರಿಸ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಹರಳುಪ್ಪನ್ನ ಹಾಕೊಂಡಿದ್ದೀನಿ. ಉಪ್ಪನ್ನ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಈಗ ಇದನ್ನ 3ರಿಂದ 4 ನಿಮಿಷ ಮಧ್ಯಮ ಉರಿಯಲ್ಲಿ ಕುದಿಸ್ಕೊಳ್ಬೇಕು. ಆಗಾಗ ಕೈಯಾಡಿಸ್ತಾ ಇರ್ಬೇಕು. ಹೆಸರು ಕಾಳು ಇರೋದ್ರಿಂದ ತಳ ಹಿಡಿದು ಬಿಡುತ್ತೆ. ಇಲ್ಲಿ ಸಾಂಬಾರ್ ಪುಡಿಯನ್ನು ಹಾಕಿ ಸಹ ಕಾಯಿ ಜೊತೆ ರುಬ್ಬಿ ಹಾಕ್ಬಹುದು. ಆದ್ರೆ ಹೀಗೆ ಆಗ್ಲೇ ಹುರಿದು ಆಗ್ಲೇ ರುಬ್ಬಿ ಹಾಕೋದ್ರಿಂದ ಸಾಂಬಾರ್ಗೆ ವಿಶೇಷ ರುಚಿಯನ್ನ ಕೊಡುತ್ತೆ. ಈಗ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ. ಹೀಗೆ ಸಾಂಬಾರ್ ಚೆನ್ನಾಗಿ ಕುದಿಸಿದ ನಂತರ ಇದಕ್ಕೆ ಒಂದು ಒಗ್ಗರಣೆನ ಹಾಕಿದ್ರೆ ಸಾಂಬಾರ್ ರುಚಿ ಮತ್ತೆ ಪರಿಮಳ ಎರಡೂ ಕೂಡ ದುಪ್ಪಟ್ಟಾಗತ್ತೆ. ಒಗ್ಗರಣೆಗೆ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು, ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆಯನ್ನ ಹಾಕಿ ಸಾಸಿವೆ ಸಿಡಿತಿದ್ದ ಹಾಗೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ಬೇಕು. ಪುಡಿಂಗನ್ನ ಬಳಸೋದಾದ್ರೆ ಈ ಹಂತದಲ್ಲಿ ಒಗ್ಗರಣೆಗೆ ಹಾಕೋಬಹುದು. ಸಾಂಬಾರ್ಗೆ ಒಗ್ಗರಣೆನ ಹಾಕಿದ ನಂತರ ಸ್ವಲ್ಪ ಇಂಗನ್ನ ನೀರಲ್ಲಿ ಕಲಸಿ ಸೇರಿಸ್ಬೇಕು. ಈಗ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ 10 ನಿಮಿಷ ಇದನ್ನ ಮುಚ್ಚಿಡ್ಬೇಕಾಗತ್ತೆ. ಸ್ವಲ್ಪ ಹೊತ್ತಿನ ನಂತರ ಮುಚ್ಚಳ ತೆಗೆದ್ರೇನೆ ಘಮಘಮ ಅಂತಿದೆ ಸಾಂಬಾರು. ಮಸಾಲೆ, ಒಗ್ಗರಣೆ, ಇಂಗು, ಕೊತ್ತಂಬರಿ ಸೊಪ್ಪು ಎಲ್ಲದರ ಪರಿಮಳ ಒಂದಕ್ಕೊಂದು ಹದವಾಗಿ ಬೆರೆತು ಒಳ್ಳೆ ಘಮಘಮ ಅಂತಿದೆ ಈ ಸಾಂಬಾರ್. ಬಿಸಿ ಬಿಸಿ ಹಬೆ ಆಡ್ತಿರುವಂತ ಅನ್ನದ ಜೊತೆ ಅದ್ಭುತವಾಗಿರುತ್ತೆ. ಮುದ್ದೆ ಜೊತೆಗೂ ಇದು ತುಂಬಾನೇ ಚೆನ್ನಾಗಿರುತ್ತೆ. ಒಮ್ಮೆ ಈ ರೀತಿಯಲ್ಲಿ ಮಾಡ್ಕೊಂಡು ರುಚಿ ನೋಡಿ ನಿಮ್ಮ ಅಭಿಪ್ರಾಯನ ನಮ್ಗೆ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ. ಹಾಗೆ ಈ ವಿಡಿಯೋನ ಸ್ನೇಹಿತರ ಜೊತೆ ಹಂಚ್ಕೊಂಡು ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ರುಚಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.